ಮಗಳೇ ಮಗಳೇ ಚಂದ್ರೆ, ಏನಪ್ಪ? ಬಾ ಮೇಲೆ ಹೋಗು. ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರ್ಕೊಂಬ. ಅಕ್ಕಪಕ್ಕದವ್ರ? ಯಾಕಪ್ಪ? ನೀನು ಮೊದಲು ಕರ್ಕೊಂಬರ್ರಮ್ಮ. ಒಂದು 4 ಜನ ಬಂದ್ರು ಸಾಕು. ಯಾಕ್ರಿ ಅಕ್ಕಪಕ್ಕದ ಮನೆಯವ್ರನ್ನ ಯಾಕೆ ಕರಿಬೇಕು? ಮೊದಲು ಚಂದ್ರಿ ಹೋಗಿ ಕರ್ಕೊಂಬರ್ಲಿ, ಆಮೇಲೆ ಏನು ವಿಷಯ ಅಂತ ಎಲ್ರಿಗೂ ಒಟ್ಟಿಗೆ ಹೇಳು. ಚಿಕ್ಕಪ್ಪ ಏನಾಯ್ತು? ಏನು ನಡೀತಾ ಇದೆ? ಈಗ ನಡೆಯುತ್ತಪ್ಪ, ಎಲ್ರು ಬರಲಿ, ಒಟ್ಟಿಗೆ ಏನು ಅಂತ ಹೇಳು. ರೀ ಇದೇನ್ರಿ ನಿಮ್ಮ ಕೈಯಲ್ಲಿ? ಇದರಲ್ಲೇ ಇರೋದು ಕಣೆ ಮ್ಯಾಟ್ರು. ಈಗ ನಿನ್ನ ಮಗಳನ್ನ ಕಳಿಸಿ 4 ಜನನ ಕರೆಸಿದ್ರೆ ಮ್ಯಾಟ್ರ್ ಏನು ಅಂತ ಗೊತ್ತಾಗುತ್ತೆ. ಏ ನಿಂತ್ಕೊಳೆ, ನೀ ಎಲ್ಲಿ ಹೋಗ್ತಿದ್ಯಾ? ಸುಮ್ನಿರಮ್ಮ, ಈ ಅಪ್ಪನ ಸಸ್ಪೆನ್ಸ್ ಥ್ರಿಲ್ಲರ್ ತಡ್ಕೊಳಕ್ ಆಗ್ತಿಲ್ಲ, ನೀನ್ ಬೇರೆ. ಏನ್ ಮಾವ ಅದು? ಬನ್ನಿ 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 ಬನ್ನಿ, ನೆರೆ ಎರೆ ನೆರೆ ಹೊರೆ ಎರೆ ಎಲ್ಲರೂ ಬನ್ನಿ. ನೋಡಿ ಇದೇನು ಗೊತ್ತಾ? ಏನ್ ಮಹೇಶಣ್ಣ ಇಷ್ಟೊತ್ನಲ್ಲಿ ನಿಂದು? ಇರಿ ಇರಿ, ಏನು ಅಂತ ತೋರಿಸ್ತೀನಿ. ಇದು ಮ್ಯಾರೇಜ್ ಸರ್ಟಿಫಿಕೇಟ್, ನಮ್ಮ ಸಂಜೀವ ಮತ್ತೆ ಅಮೃತದು. ರೀ ಅದನ್ನ ಯಾಕ್ರಿ ತಗೊಂಡೋಗಿ ಫ್ರೇಮ್ ಹಾಕ್ಸ್ಕೊಂಡ್ ಬಂದಿದ್ದೀರಾ? ಇರ್ಲಿ ಬಿಡೆ, ನಮ್ಮ ಜನರಿಗೂ ಸ್ವಲ್ಪ ಗೊತ್ತಾಗ್ಲಿ. ನೋಡ್ರಪ್ಪ, ಈ ಸರ್ಟಿಫಿಕೇಟ್ ಮಾಡಿಸೋದು ಅಂತಂದ್ರೆ ಕಾನೂನು ಪ್ರಕಾರ ಪಕ್ಕಾ ಮದುವೆ ಮಾಡ್ಕೊಳ್ಳೋದು ಅಂತ ಅರ್ಥ. ಅದಕ್ಕೆ ಫ್ರೆಶ್ ಆಗಿ ಮಾಡಿಸ್ಕೊ ಬಂದಿದ್ದಾರೆ. ಇದನ್ನೆಲ್ಲ ನೋಡಿ ನಮ್ಗೇನಾಗ್ಬೇಕದೆ ಮಹೇಶಣ್ಣ? ನಿಮಗೆ ನೀವೇ ಗುಸ್ಗುಸ ಪಿಸ ಅಂತ ಮಾತಾಡ್ಕೋಬೇಡಿ. ನಮ್ಮ ಮನೆ ಸೊಸೆಗೆ ನಮ್ಮ ಮನೇಲಿ ಏನು ಸಮಸ್ಯೆನೂ ಆಗಿಲ್ಲ ಅಂತ ಅವಳೇ ಖುದ್ದಾಗಿ ಹೋಗಿ ಸರ್ಟಿಫಿಕೇಟ್ ಮಾಡಿಸ್ಕೊ ಬಂದಿದ್ದಾಳೆ ಅಂತ ನಿಮಗೆಲ್ಲ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವೇನು ಹೊರಡಬಾರ್ದು. ನಾವೇನ್ ಮಾತಾಡ್ಕತ್ತೀವಿ ಬಿಡು ಮಹೇಶಣ್ಣ. ಬಾಪ ಬರ್ರಿ ಹೋಗಿ. ಅಪ್ಪ, 4 ಜನಕ್ಕೆ ವಿಷಯ ಗೊತ್ತಾಯ್ತಲ್ಲ, ಇನ್ನು ಇಡೀ ಊರಿಗೆ ಹಬ್ಬಿಸ್ತಾರೆ. ನಮ್ಮ ಜನರ ನಾಲ್ಗೆ 5Gಗಿಂತ ಸ್ಪೀಡು. ಹೆಂಗೆ, ಚೆನ್ನಾಗಿದೆಯಲ್ಲ?